ಸದಾ ಭಾರತದೊಂದಿಗೆ ಸ್ಪರ್ಧೆಗೆ ಇಳಿಯುತ್ತಿದ್ದ ಚೀನಾ ಇದೀಗ ತನ್ನ ನರಿಬುದ್ಧಿಯನ್ನು ತೋರಿಸಿದೆ. ಒಂದು ಕಡೆ ಸ್ನೇಹ ಎನ್ನುತ್ತಿರುವಂತಹ ಚೀನಾ ಮತ್ತೊಂದು ಬದಿಯಲ್ಲಿ ಭಾರತವನ್ನು ಕೆಣಕುವಂತಹ ಕೆಲಸವನ್ನು ಮಾಡ್ತಿದೆ. ಥೇಟ್ ಪಾಕಿಸ್ತಾನದಂತೆಯೇ ಇದೀಗ ನರಿಬುದ್ಧಿಯನ್ನು ಉಪಯೋಗಿಸಿರುವಂತಹ ಚೀನಾ ಎಣೆದಿರುವಂತಹ ರಣತಂತ್ರ ಏನು, ಇದರಿಂದ ಭಾರತಕ್ಕೆ ಆಗುವಂತಹ ಅನಾನುಕೂಲಗಳೇನು, ಇದರಿಂದ ಚೀನಾಕ್ಕಾಗುವಂತಹ ಲಾಭಗಳೇನು, ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಚೀನಾ ಮತ್ತು ಭಾರತ ಎರಡು ಬಲಿಷ್ಠ ರಾಷ್ಟ್ರಗಳು ಎನ್ನುವುದರಲ್ಲಿ ಯಾವುದೇ ಡೌಟ್ ಬೇಡ. ಯಾಕಂದರೆ ಚೀನಾ ಮತ್ತು ಭಾರತ ನಾಗಾಲೋಟದಲ್ಲಿ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಅದರಲ್ಲೂ ಕೂಡ ಭಾರತದ ಮೇಲೆ ಚೀನಾದ ಕಣ್ಣು, ಚೀನಾದ ಮೇಲೆ ಭಾರತದ ಕಣ್ಣು ಇದ್ದೇ ಇರುತ್ತೆ. ಪ್ರತಿಯೊಂದು ಹೆಜ್ಜೆಯನ್ನು ಎರಡು ದೇಶಗಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇವೆ. ಅದರಲ್ಲೂ ಕೂಡ ಚೀನಾ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದು ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಎನ್ನುವಂತಹ ಮಾತನ್ನು ಹೇಳ್ತಿದೆ. ಅದರಲ್ಲೂ ಕೂಡ ಏಷ್ಯಾದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಬಲ್ಯವನ್ನು ಸಾಧಿಸುವಂಥ ಕೆಲಸವನ್ನು ಮಾಡ್ತಿದೆ. ಅದರಲ್ಲೂ ಕೂಡ ಸಣ್ಣ ಪುಟ್ಟ ರಾಷ್ಟ್ರಗಳನ್ನು ಚೀನಾ ಟಾರ್ಗೆಟ್ ಮಾಡುತ್ತಿದ್ದು ಅವುಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಿದೆ. ಅದೇ ರೀತಿ ಭಾರತವನ್ನು ಕೂಡ ಕಂಟ್ರೋಲ್ ಮಾಡಲು ಇದೀಗ ಚೀನಾ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದ ಭಾರತ ಚೀನಾಕ್ಕೆ ದೊಡ್ಡ ಸವಾಲಾಗಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಿದೆ. ಅದೇ ಕಾರಣಕ್ಕೆ ಇದೀಗ ಚೀನಾ ಭಾರತದೊಂದಿಗೆ ಸ್ನೇಹವನ್ನು ಬಯಸ್ತಾ ಇದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕೆಲ ದಿನಗಳ ಹಿಂದೆ ಚೀನಾದ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದ್ರು. ಭಾರತದೊಂದಿಗೆ ಸ್ನೇಹ ಬಯಸಲು ಚೀನಾ ಯಾವಾಗಲೂ ಸದಾ ಸಿದ್ಧವಾಗಿರುತ್ತೆ. ಒಂದೆರಡು ವಿಚಾರಗಳನ್ನು ಬಿಟ್ಟರೆ ಚೀನಾ ಮತ್ತು ಭಾರತ ಒಂದು ರೀತಿ ಉತ್ತಮ ಸ್ನೇಹ ರಾಷ್ಟ್ರಗಳಾಗಬೇಕು. ಆಗ ಮಾತ್ರ ವಿಶ್ವದ ಪ್ರಮುಖ ಅಭಿವೃದ್ಧಿ ದೇಶಗಳಲ್ಲಿ ನಮ್ಮ ಹೆಸರು ಇರುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಅಂದರೆ ಸ್ನೇಹಿತರೆ, ಈ ಕಡೆಯಿಂದ ಏನು ಚೀನಾದ ಅಧ್ಯಕ್ಷರೇನಿದ್ದಾರೆ ಅವರು ಸ್ನೇಹವನ್ನು ಬಯಸ್ತಾ ಇದ್ದಾರೆ. ಆದರೆ ಮತ್ತೊಂದು ಬದಿಯಿಂದ ಚೀನಾದ ಸೇನೆ ಭಾರತವನ್ನು ಕೆಣಕುವಂಥ ಕೆಲಸವನ್ನು ಮಾಡ್ತಿದೆ. ಇದಕ್ಕೆ ನಾವು ಹೇಳಿದ್ದು ಒಂದು ರೀತಿ ನರಿ ಬುದ್ಧಿ ಎನ್ನುವಂಥದ್ದು. ಹೌದು ಸ್ನೇಹಿತರೆ, ಈ ಹಿಂದೆ ಪಾಕಿಸ್ತಾನ ಇದೇ ತರಹದ ನರಿಬುದ್ಧಿಯನ್ನು ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಕಡೆಯಿಂದ ವಾಜಪೇಯಿ ಫೀಲ್ಡ್ ಏನಿತ್ತು, ಆಗ ವಾಜಪೇಯಿಯವರು ಲಾಹೋರ್ಗೆ ಒಂದು ಬಸ್ಸನ್ನು ಬಿಟ್ಟಿದ್ರೆ ಮತ್ತೊಂದು ಬದಿಯಿಂದ ಭಾರತದ ಮೇಲೆ ದಾಳಿ ಮಾಡಲು ಪಾಕಿಸ್ತಾನ ರಣತಂತ್ರವನ್ನು ರೂಪಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಅದೇ ತತ್ವವನ್ನು ಇದೀಗ ಚೀನಾ ಮಾಡ್ತಾ ಇದೆ. ಬಟ್ ಇದಕ್ಕೂ ಭಾರತ ತಲೆ ಕೆಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿಲ್ಲ. ಯಾಕಂದರೆ ಅದೆಂತಹದ್ದೇ ನರಿಬುದ್ಧಿಯನ್ನು ತೋರಿಸಿದ್ರು ಭಾರತ ಅದಕ್ಕೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಮಾಡುತ್ತೆ. ಹಾಗಂತ ಭಾರತ ಈ ಬಾರಿ ಮಾತ್ರ ಟಕ್ಕರ್ ಕೊಟ್ಟಿದೆಯಾ ಅಂದರೆ ಖಂಡಿತ ಇಲ್ಲ. ಪ್ರತಿ ಬಾರಿಯೂ ಟಕ್ಕರನ್ನು ಕೊಡ್ತಾ ಇದೆ. ಅದರ ಪ್ರಮುಖ ಬೆಳವಣಿಗೆಯಾಗಿ ಸೆಲ ಸುರಂಗ ಮಾರ್ಗ. ಸ್ನೇಹಿತರೆ, ಸುರಂಗ ಮಾರ್ಗ ಏನಿದೆ, ಈ ಸುರಂಗ ಮಾರ್ಗದ ಬಗ್ಗೆ ಚೀನಾ ಈ ಹಿಂದೆ ಹಲವು ಬಾರಿ ಮಾತನಾಡಿತು. ಅಂದರೆ ಈ ಸುರಂಗದಿಂದ ಒಂದು ರೀತಿ ಎರಡು ದೇಶಗಳ ನಡುವೆ ಯುದ್ಧ ಸಂಭವಿಸುತ್ತೆ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿದ್ದು ನಿಮಗೆ ಗೊತ್ತಿರುವಂಥದ್ದೇ. ಆದರೆ ಭಾರತ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಆ ಸುರಂಗವನ್ನು ಇದೀಗ ನಿರ್ಮಿಸಿದ್ದು ಯಾವುದೇ ವಾತಾವರಣದಲ್ಲಿಯೂ ಕೂಡ ಇಲ್ಲಿಗೆ ನಮ್ಮ ಅಣ್ವಸ್ತ್ರಗಳಿರಬಹುದು, ನಮ್ಮ ಯುದ್ಧ ವಿಮಾನ ಇರಬಹುದು, ಯುದ್ಧೋಪಕರಣಗಳನ್ನು ಅಲ್ಲಿ ತಲುಪಿಸಬಹುದು. ಆದರೆ ಭಾರತದ ಅಸಲಿ ಉದ್ದೇಶ ಏನಂದರೆ ಚೀನಾ ಏನು ನಮ್ಮ ಭಾರತದ ಗಡಿಯಲ್ಲಿ ಮಾಡ್ಕೊಳ್ತಾ ಇದೆ ಅದಕ್ಕೆ ತಕ್ಕಂಥ ಉತ್ತರ ಕೊಡಬೇಕು ಅನ್ನುವುದಷ್ಟೇ ಇಲ್ಲಿ ಇರುವಂಥದ್ದು. ಯಾವುದೇ ಯುದ್ಧದ ಅಪಿ ಭಾರತಕ್ಕಿಲ್ಲ. ಒಂದು ವೇಳೆ ಚೀನಾ ಏನಾದರೂ ಕಾಲು ಕೆರೆದು ಬಂದರೆ ಮಾತ್ರ ಅಟ್ಯಾಕ್ ಮಾಡುವಂಥದ್ದು ಭಾರತದ ಗುಣವಾಗಿದೆ. ಇನ್ನು ಸ್ನೇಹಿತರೆ, ಇತ್ತೀಚೆಗೆ ತಿಳಿದು ಬಂದಂತಹ ಮಾಹಿತಿಯ ಪ್ರಕಾರ ಚೀನಾ ಸೈನಿಕರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಅರುಣಾಚಲ ಪ್ರದೇಶ ಚೀನಾದ ಅವಿಭಾಜ್ಯ ಅಂಗ ಎನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅದೇ ಕಾರಣಕ್ಕೆ ಇದೀಗ ಚೀನಾದ ಗಡಿಯಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ಶುರುವಾಗಿದೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅರುಣಾಚಲ ಪ್ರದೇಶ ಏನಿದೆ ಅದು ಭಾರತದ ಅವಿಭಾಜ್ಯ ಅಂಗ. ಆದರೆ ಚೀನಾದ ಖ್ಯಾತೆಯ ಗುಣದಿಂದ ಇದೀಗ ಚೀನಾ ಸೈನಿಕರು ಅರುಣಾಚಲ ಪ್ರದೇಶದಲ್ಲಿ ಭಾರತವನ್ನು ಎದುರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಚೀನಾ ಅರುಣಾಚಲ ಪ್ರದೇಶ ಏನಿದೆ ಅದರ ಗಡಿಯಲ್ಲಿ ಹಳ್ಳಿಗಳನ್ನು ಕೂಡ ನಿರ್ಮಿಸಲಿದ್ದು ಅದು ಕೂಡ ಡ್ಯುಯಲ್ ಹಳ್ಳಿಗಳನ್ನು ನಿರ್ಮಿಸಿದ್ದಾರೆ. ಅಂದರೆ ಏನಪ್ಪ ಈ ಡ್ಯುಯಲ್ ಹಳ್ಳಿಗಳು ಅಂದರೆ ನಿಮಗೆ ಗೊತ್ತಿರಲಿ, ಒಂದು ಕಡೆಯಲ್ಲಿ ಸೈನಿಕರಿರ್ತಾರೆ, ಒಂದು ಕಡೆ ಮಾಮೂಲಿ ಜನರು ಇರ್ತಾರೆ. ಒಂದು ವೇಳೆ ಏನಾದರೂ ಬೇರೆ ದೇಶಗಳು ಬಂದು ಅಟ್ಯಾಕ್ ಮಾಡಿದರೆ ಅಲ್ಲಿನ ಸೈನಿಕರಿರ್ತಾರೆ ಅವರು ಆ ದೇಶಗಳ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಇಂತಹ ಕೆಲಸವನ್ನು ಈಗಾಗಲೇ ಚೀನಾ ಮಾಡಿಕೊಂಡಿದೆ. ಅದೇ ಕಾರಣಕ್ಕೆ ಭಾರತ ಇದೀಗ ಸೆಲ ಸುರಂಗ ಮಾರ್ಗವನ್ನು
ಉದ್ಘಾಟನೆ ಮಾಡಿರೋದು ಇದೀಗ ಚೀನಾಕ್ಕೆ ನುಂಗಲಾರದ ತುತ್ತಾಗಿದೆ. ಇನ್ನು ಸ್ನೇಹಿತರೆ, ಚೀನಾ ಇಲ್ಲಿ ಮಾತ್ರ ಖ್ಯಾತೆಯನ್ನ ಮಾಡ್ತಿದೆ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಚೀನಾ ದಕ್ಷಿಣ ಚೀನಾ ಸಮುದ್ರ ಏನಿದೆ ಆ ಪ್ರಾಂತ್ಯದಲ್ಲೂ ಕೂಡ ಇಂತಹದ್ದೇ ಬೆಳವಣಿಗೆಗಳು ಆಗ್ತಿದೆ. ಅದರಲ್ಲೂ ಕೂಡ ದಕ್ಷಿಣ ಚೀನಾದಲ್ಲಿ ಹತ್ತಿರ ಇರುವಂತಹ ಫಿಲಿಪೈನ್ಸ್ ಏನಿದೆ, ಫಿಲಿಪೈನ್ಸ್ ಹಡಗುಗಳನ್ನು ತಡೆಯುವಂಥ ಕೆಲಸವನ್ನು ಇತ್ತೀಚೆಗೆ ಚೀನಾ ಮಾಡಿದೆ. ಅದೇ ಕಾರಣಕ್ಕೆ ಅಮೆರಿಕ ಕೂಡ ಚೀನಾಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಅದಷ್ಟೇ ಅಲ್ಲದೆ ಅಮೆರಿಕದ ಪ್ರಮುಖರೇನಿದ್ದಾರೆ ಅವರು ಫಿಲಿಪೈನ್ಸ್ನ ಪ್ರಮುಖರೊಂದಿಗೆ ಮಾತನಾಡುವ ಮೂಲಕ ಕೆಲವೊಂದು ಮಾತುಕತೆಗಳು ಕೂಡ ನಡೀತಿವೆ. ಫಿಲಿಪೈನ್ಸ್ ಕೂಡ ಒಂದು ರೀತಿ ಬೆಳೀತಾ ಇದೆ ಸ್ನೇಹಿತರೆ. ಅದಕ್ಕೆ ಅಮೆರಿಕ ಕೂಡ ಸಾಥ್ ನೀಡ್ತಿದೆ. ಫಿಲಿಪೈನ್ಸ್ ಕೇವಲ ಅಮೆರಿಕದೊಂದಿಗೆ ಮಾತ್ರವಲ್ಲ, ಹಲವು ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರೋ ಕಾರಣ ಅದೊಂದು ರೀತಿ ಬಲಿಷ್ಠವಾಗಿದೆ. ಅಂತಹದರ ಮೇಲೂ ಕೂಡ ಇದೀಗ ಚೀನಾ ಕಣ್ಣಿಟ್ಟಿದೆ. ಇನ್ನು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಮಾಲ್ಡೀವ್ಸ್, ಶ್ರೀಲಂಕಾ, ಪಾಕಿಸ್ತಾನ, ಬಾಂಗ್ಲಾದೇಶ ಹೀಗೆ ಹಲವು ದೇಶಗಳೊಂದಿಗೆ ತನ್ನ ಸಂಬಂಧವನ್ನು ಬೆಳೆಸಿಕೊಳ್ಳಲು ಹೋಗಿ ಆ ದೇಶಗಳನ್ನೇ ಹಾಳು ಮಾಡಿದ್ದು ಇದೇ ಚೀನಾ. ಆದರೆ ಅದಕ್ಕೆ ವಿರುದ್ಧವಾಗಿ ನಮ್ಮ ಭಾರತ ಅವುಗಳ ಅಭಿವೃದ್ಧಿಗೆ ಮುಂದಾಯಿತು ಮತ್ತು ಅವರ ವಿಶ್ವಾಸಕ್ಕೂ ಕೂಡ ಮುಂದಾಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೆರೆಹೊರೆ ಮೊದಲು ಎನ್ನುವಂತಹ ತತ್ವ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಚೀನಾ ಭಾರತವನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ. ಆದ್ರೆ ಸ್ನೇಹಿತರೆ, ಗೊತ್ತಿರಲಿ, ಚೀನಾ ಕೆಣಕುವ ಕೆಲಸವನ್ನ ಮಾಡ್ತಿರೋದು ಇದು ಮೊದಲಲ್ಲ. ಅದು ಮಾಡುತ್ತೆ ಅನ್ನುವಂಥದ್ದು ನಮ್ಮ ಭಾರತಕ್ಕೆ ಗೊತ್ತಿದೆ. ಆದ್ರೆ ಒಂದು ಕಡೆ ಸ್ನೇಹ, ಮತ್ತೊಂದು ಕಡೆ ದ್ವೇಷ ಎನ್ನುವಂತಹ ತತ್ವವನ್ನು ಪಾಲಿಸ್ತಿರೋದು ಒಂದು ರೀತಿ ಎಚ್ಚರಿಕೆಯ ಗಂಟೆ ಆಗಿದೆ. ಒಂದು ವೇಳೆ ಏನಾದರೂ ನಾವು ಎಲ್ಲವನ್ನ ಮರೆತು ಚೀನಾ ಒಳ್ಳೆಯ ಸ್ನೇಹ ಅಂತ ದೇಶ ಅಂತ ಹೋಗೋದೇ ಆದರೆ ಹಿಂಬದಿಯಿಂದ ಗುಮ್ಮುವಂತಹ ಕೆಲಸವನ್ನು ಚೀನಾ ಮಾಡುತ್ತೆ. ಸೊ ಆ ಕಾರಣದಿಂದ ನಾವು ಚೀನಾದೊಂದಿಗೆ ಯಾವುದೇ ಸಂಬಂಧವನ್ನು ಬೆಳೆಸಬೇಕು ಅಂದರೂ ಕೂಡ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುವುದು ಅನಿವಾರ್ಯವಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.